ಅದು ಬಾಲಿವುಡ್ ಇರಲಿ, ಹಾಲಿವುಡ್ ಇರಲಿ, ಕಾಲಿವುಡ್ ಇರಲಿ, ಅಲ್ಲಿ ಎಲ್ಲ ಕಡೆ ಹೀರೋಯಿನ್ಸ್ ಕಡಿಮೆ ಬಟ್ಟೆ ಹಾಕಿದಷ್ಟು ಪ್ರಚಾರ ಹೆಚ್ಚು. ಅದು ಯಾವುದೇ ಸಿನಿಮಾಗಳಾದರೂ ಸರಿ. ಹೀಗಾಗಿಯೇ ಇತ್ತೀಚೆಗೆ ಎಲ್ಲ ನಟಿಮಣಿಯರು ಓಪನ್ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಆದರೆ ಇಂತಹ ಹೈಫೈ ಫುಲ್ ಸ್ಪೀಡ್ ಜಮಾನದಲ್ಲೂ ಚೆನ್ನೈ ಮೂಲದ ಹೀರೋಯಿನ್ ಒಬ್ಬಳು ತುಂಡುಡುಗೆ ತೊಡೋದಕ್ಕೆ ಒಪ್ಪದ ಕಾರಣ ಚಿತ್ರದಿಂದಲೇ ಹೊರ ಉಳಿದಿದ್ದಾರೆ. ಇತ್ತೀಚಿನ ಸಿನಿಮಾಗಳು ಅಂದ್ರೆ ಅಲ್ಲಿ ದೇಹ ಪ್ರದರ್ಶನ, ಕಡಿಮೆ ಬಟ್ಟೆ ಕಾಮನ್. ನಟಿಯರು ಸ್ಕಿನ್ ಶೋಗೆ ಕಾಂಪ್ರಮೈಸ್ ಆಗಿದ್ದಾರೆ. ಆದರೆ ಮಾಡರ್ನ್ ಡ್ರೆಸ್ ಹಾಕಲು ಒಪ್ಪದ ನಾಯಕಿ ಚಿತ್ರೀಕರಣದಿಂದಲೇ ಹೊರ ನಡೆದಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಸಿ ರಮೇಶ್ ನಿರ್ದೇಶನ, ಕೋಮಲ್ ಅಭಿನಯದ ಕರೋಡ್ಪತಿ ಚಿತ್ರಕ್ಕೆ ಆಯ್ಕೆಯಾಗಿದ್ದ ಚೆನ್ನೈ ಮೂಲದ ನಾಯಕಿ ನಟಿ ಪ್ರಿಯಾ ಚಿತ್ರದಿಂದ ಹೊರ ನಡೆದಿದ್ದಾರೆ. ಕರೋಡ್ಪತಿ ಚಿತ್ರದ ಚಿತ್ರೀಕರಣ ಕಳೆದ 6 ದಿನಗಳಿಂದ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿ ಭರ್ಜರಿಯಾಗಿ ಸಾಗುತ್ತಿದೆ. ಆದರೆ ಚಿತ್ರದ ನಾಯಕಿ ಪಾತ್ರಕ್ಕೆ ಆಯ್ಕೆಯಾಗಿದ್ದ ಚೆನ್ನೈ ಮೂಲದ ಪ್ರಿಯಾ ಪಾತ್ರಕ್ಕೆ ಹೊಂದಿಕೊಳ್ಳಬೇಕಾದ ಮಾಡರ್ನ್ ಡ್ರೆಸ್ ಹಾಕಲು ಒಪ್ಪದ ಕಾರಣ ಈಗ ಈಕೆಯನ್ನ ಚಿತ್ರದಿಂದಲೇ ಕೈಬಿಡಲಾಗಿದೆ. ನಾವು ಸ್ವಲ್ಪ ಮಾಡರ್ನ್ ಡ್ರೆಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಯಮ್ಮ ಮಾಡರ್ನ್ ಡ್ರೆಸ್ ಹಾಕಲ್ಲ ಅಂದ್ರೆ ಅಷ್ಟೇ, ಬೇರೆ ಇಲ್ಲ. ಅದರಿಂದ ಅಷ್ಟೇ ನನ್ನ ಕ್ಯಾರೆಕ್ಟ್ರು ಮಾಡರ್ನ್ ಡ್ರೆಸ್ ಹಾಕಿಲ್ಲ ಅಂದರೆ ಆ ಕ್ಯಾರೆಕ್ಟ್ರ್ ಬಿದ್ದೋಗುತ್ತೆ. ಮಾಡರ್ನ್ ಡ್ರೆಸ್ ಹಾಕಿದ್ರೆ ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತೆ. ಕ್ಯಾರೆಕ್ಟರ್ ತಕ್ಕಾಗಿ ನಾವು ಮಾಡಿಸೋದು ನಮ್ಮ ಧರ್ಮ. ಅವ್ರು ಮಾಡಲಿಲ್ಲ ಅಂದಾಗ ನಾವೇನು ಬೇರೆ ಆಪ್ಷನ್ ಇಲ್ವಲ್ಲ, ಬೇರೆ ಕ್ಯಾರೆಕ್ಟರ್ ಬೇರೆಯವ್ರಿಗೆ ಹಾಕಲೇಬೇಕಲ್ಲ, ಅದಕ್ಕೋಸ್ಕರ ಅಮ್ಮ ಚೇಂಜ್ ಮಾಡಿದಷ್ಟೇ. ಚಿತ್ರದಲ್ಲಿ 6 ಸಾಂಗ್ಗಳಿದ್ದು 2 ಡ್ಯುಯೆಟ್ ಸಾಂಗ್ಗಳಿವೆ. ಮುಂದೆ ಅವುಗಳ ಚಿತ್ರೀಕರಣಕ್ಕೂ ತೊಂದರೆ ಆಗಬಹುದೆಂಬುದು ಚಿತ್ರತಂಡದ ಅಭಿಪ್ರಾಯ. ಹೀಗಾಗಿ ಆಕೆಯನ್ನ ಚೇಂಜ್ ಮಾಡಲಾಗಿದೆ. ರವಿ ಪಾಂಡವಪುರ, ಸುವರ್ಣ ಸುದ್ದಿವಾಹಿನಿ, ಮೈಸೂರು.